ಎಲ್ಲರಿಗೂ ವಂದನೆಗಳು. ಇವತ್ತು ಸಾಕ್ಷಿ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋ ಪ್ರಯತ್ನ ನಾವು ಮಾಡೋಣ. ಹಾಗೆಯೇ ಯೇಸು ಸ್ವಾಮಿ ಯಾವ ರೀತಿಯಾಗಿ ಸಾಕ್ಷಿಗಳಾಗಿರಬೇಕು ಅಂತ ತನ್ನ ಶಿಷ್ಯರಿಗೆ ಹೇಳಿದ್ರು, ಆ ಶಿಷ್ಯರು ಯಾವ ರೀತಿಯಾಗಿ ಸಾಕ್ಷಿಗಳಾಗಿ ಇದ್ದರೋ ಮತ್ತು ಇವತ್ತಿನ ದಿನಗಳಲ್ಲಿ ಇರುವಂಥ ಸಭೆಯ ಸೇವಕರುಗಳು ಯಾವ ರೀತಿಯಾಗಿ ಸಾಕ್ಷಿಗಳನ್ನು ಸಭೆಯಲ್ಲಿ ಹೇಳ್ತಾ ಇದ್ದಾರೋ, ಅದಕ್ಕೆ ಯಾವ ರೀತಿಯಾಗಿ ಸಭೆಯ ವಿಶ್ವಾಸಿಗಳು ಚಪ್ಪಾಳೆಗಳನ್ನು ಹೊಡಿತಾ ಇದ್ದಾರೋ ನಾವು ಬೈಬಲನ್ನು ತೆಗೆದು ಪರಿಶೀಲನೆ ಮಾಡೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನದಿಂದ ನಾವು ನೋಡೋದಾದರೆ, ಅಲ್ಲಿ ಯೇಸು ಸ್ವಾಮಿ ಪುನರುದ್ಧಾನ ಆದ ಮೇಲೆ 40 ದಿವಸಗಳ ಕಾಲ ಅಪೊಸ್ತಲರೊಂದಿಗೆ ಇದ್ದಂಥ ಸಮಯದಲ್ಲಿ ಆತನು ಏನೆಲ್ಲ ಬೋಧಿಸುತ್ತಾ ಯಾವ ರೀತಿಯಾದಂತಹ ಆಜ್ಞೆಗಳನ್ನು ಕೊಟ್ಟಿದ್ದಾನೋ ನಾವು ಈ ವಾಕ್ಯಗಳನ್ನು ಓದಿ ತಿಳಿದುಕೊಳ್ಳೋಣ. ಇದು ಬಹಳ ಕಷ್ಟಕರವಾಗೇನೂ ಇಲ್ಲ, ಬಹಳ ಸರಳವಾದ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಅಕ್ಷರ ಜ್ಞಾನ ಇಲ್ಲದವರಿಗೂ ಕೂಡ ಅರ್ಥವಾಗುವಷ್ಟು ಸುಲಭವಾಗಿದೆ. ನೋಡಿ, ನಾನು ಓದ್ತೀನಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಾಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಏನೆಲ್ಲ ಹೇಳ್ತಾ ಇದ್ದನು? 40 ದಿವಸಗಳು ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಆತನು ಸತ್ತು ಪುನರುದ್ಧಾನವಾದ ಮೇಲೆ, ತಿರುಗಿ ಸಮಾಧಿಯಿಂದ ಎದ್ದ ಮೇಲೆ ಹೇಳ್ತಾ ಇರುವಂಥ ಮಾತುಗಳಿವು. ಅದಕ್ಕಿಂತ ಮೊದಲಲ್ಲ, ಪುನರುದ್ಧಾನವಾದ ಮೇಲೆ, ಸಮಾಧಿಯಿಂದ ಎದ್ದು ಹೊರಗಡೆ ಬಂದ ಮೇಲೆ ಹೇಳ್ತಾ ಇರುವಂಥ ಮಾತುಗಳು. ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೆ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಏನಂತೆ? ಯೋಹಾನನಿದ್ನಲ್ಲ, ಆ ಯೋಹಾನನು ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಕೊಟ್ಟಿದ್ದಾನೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನವಾಗುವುದು ಅಂತ ಹೇಳ್ತಾ ಇದ್ದಾನೆ. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ತಂದೆ ವಾಗ್ದಾನ ಮಾಡಿದ್ದನು, ಅದನ್ನು ನಾನು ಹೇಳಿದ್ದೆ. ನೀವು ನನ್ನಿಂದ ಏನೆಲ್ಲ ಕೇಳಿದ್ರೋ ಅದಕ್ಕಾಗಿ, ಆ ವಾಗ್ದಾನಕ್ಕಾಗಿ ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಅಂದರೆ ಅಲ್ಲಿದ್ದಂಥ ಜನರೆಲ್ಲನೂ ಆತನೊಂದಿಗೆ ಬಂದವರು ಯೇಸು ಸ್ವಾಮಿಯನ್ನು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ? ಕೇಳ್ತಾ ಇದ್ದಾರೆ. ಸ್ವಾಮಿ, ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಅಂತ ಅಲ್ಲಿದ್ದಂಥ ಶಿಷ್ಯರುಗಳು, ಅಲ್ಲಿದ್ದಂಥ ಜನರುಗಳು ಕೇಳ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ನೋಡಿ. ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ತಂದೆಯು, ದೇವರು ತನ್ನ ಅಧಿಕಾರದಲ್ಲಿಟ್ಟುಕೊಂಡಿರುವಂತಹ ಸಮಯಗಳನ್ನು ಕಾಲಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ನು, ಮತ್ತೆ ಮತ್ತೆ ಕೇಳಬಾರ್ದು ಅಂತ. ಯಾಕಂತಂದರೆ ಅವು ತಂದೆಯ ಕೈಯಲ್ಲಿವೆ, ಅವುಗಳನ್ನ ತಿಳಿದುಕೊಳ್ಳೋದು ನಿಮ್ಮ ಕೆಲಸ ಅಲ್ಲ. ನಿಮಗೆ ನಾನೇನು ಹೇಳ್ತೀನೋ ಅದನ್ನು ನೀವು ಮಾಡಬೇಕು ಅಷ್ಟೇ. ಯೇಸು ಸ್ವಾಮಿ ಹೇಳ್ತಾ ಇರುವಂತಹ ಮಾತು ಇದು, ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು. ಯಾವ ಪವಿತ್ರಾತ್ಮ? ಇಲ್ಲಿ 5ನೇ ವಚನದಲ್ಲಿ ಹೇಳಿದ್ನಲ್ಲ, ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ನಿಮಗೆ ಸ್ನಾನವಾಗುವುದು ಅಂತ ಹೇಳಿದ್ನಲ್ಲ, ಆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಯಾರಿಗೆ? ಯೇಸು ಸ್ವಾಮಿಗೆ ಸಾಕ್ಷಿಗಳಾಗಿರಬೇಕು ಇವರು. ಯಾವಾಗ? ಪವಿತ್ರಾತ್ಮ ಇವರ ಮೇಲೆ ಬರಲು.
ಬಲವನ್ನು ಹೊಂದಿಕೊಂಡು. ಆದರೆ ಇವತ್ತು ಸಭೆಗಳಲ್ಲಿ ಪವಿತ್ರಾತ್ಮ ನಮ್ಮ ಮೇಲೆ ಬಂದಿದೆ ಅಂತ ಹೇಳ್ಬಿಟ್ಟು ಹೊರಳಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಓರಿಕಲ್ಲ ಬರ ಶರ ಬರ ಬರ ಅಂತ ಇರ್ತಾರೆ. ಅದು ಯಾವ ಭಾಷೆನೂ ಯಾರಿಗೂ ಗೊತ್ತಾಗಲ್ಲ. ಯಾಕೆ ಹೊರಳಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪವಿತ್ರಾತ್ಮ ಬಂದರೆ ಹೊರಳಾಡ್ತಾರ. ಬಲವನ್ನ ಹೊಂದಿಕೊಂಡು ದೇವರಿಗಾಗಿ ಸಾಕ್ಷಿಯಾಗಿ ನಿಲ್ತಾರೆ. ಯೇಸು ಕ್ರಿಸ್ತನ ಕುರಿತು ಪ್ರಸಿದ್ಧಿ ಮಾಡ್ತಾರೆ. ಯೇಸು ಕ್ರಿಸ್ತನಿಗಾಗಿ ತನ್ನನ್ನು ಅವರು ಸಂಪೂರ್ಣವಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ತಾರೆ. ಅದು ಆರಾಧನೆ ಅಂತಂದ್ರೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಹಾಗಿಲ್ಲ. ಹೊರಳಾಡ್ತಾರೆ ಸಭೆಗಳಲ್ಲಿ. ಮೈ ಮೇಲೆ ಬಟ್ಟೆಗಳು ಕೂಡ ಇರೋದಿಲ್ಲ ಅವರಿಗೆ. ಎಷ್ಟೊಂದು ವಿಚಿತ್ರ. ಸೊ ಇಲ್ಲಿ ನೋಡಿ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂತ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ, ಆಜ್ಞೆ ಮಾಡ್ತಾ ಇದ್ದಾನೆ ಇಲ್ಲಿ. ಆಗ ನಿಜವಾಗಲೂ ಅವರು ಯಾವ ರೀತಿ ಸಾಕ್ಷಿಗಳಾಗಿದ್ರು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಅದೇ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ನಾವು 2ನೇ ಅಧ್ಯಾಯನ ನಾವು ಪರಿಶೀಲನೆ ಮಾಡಿದಾಗ ಅವರ ಮೇಲೆ ಪವಿತ್ರಾತ್ಮ ಬಂದು ಅವರು ಬಲವನ್ನು ಹೊಂದಿಕೊಂಡು ಆ ಸಮಯದಲ್ಲಿ ಪೇತ್ರನು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನಂತ? 22ನೇ ವಚನ, ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ, ನಜರೇತಿನ ಯೇಸು ಇದ್ದಾನಲ್ಲ. ಯಾಕಂತಂದರೆ ಅಲ್ಲಿದ್ದಂಥ ಎಲ್ಲ ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತನನ್ನು ನೋಡಿದ್ರು. ಅದಕ್ಕಾಗಿ ಆ ಯೇಸು ಕ್ರಿಸ್ತನನ್ನು ಯಾವ ರೀತಿ ಪರಿಚಯ ಮಾಡ್ತಾ ಇದ್ದಾರೆ ನೋಡಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೆ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಯಾವ ರೀತಿ ತೋರಿಸಿಕೊಟ್ಟನು? ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ನಿಮಗೆ ತಿಳಿದಿರುವಂತೆ, ನಿಮಗೆ ಗೊತ್ತಾಗುವಂತೆ. ಪೇತ್ರನ ಹೇಳ್ತಾ ಇರುವಂಥ ಮಾತುಗಳು ಇವು. ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮವನ್ನು ಹೊಂದಿಕೊಂಡು ಆ ಇಸ್ರಾಯೇಲ ಜನರಿಗೆ ಪ್ರಸಂಗ ಮಾಡ್ತಾ ಇದ್ದಾನೆ. ಏನಂತ? ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ, ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಯಾಕಂದರೆ ಆ ಇಸ್ರಾಯೇಲ್ ಜನರೆಲ್ಲ ನೋಡಿದ್ರು ಯೇಸು ಸ್ವಾಮಿ ಮಾಡಿದಂಥ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ತುಗಳು ಮಾಡಿದ್ದನ್ನು ಆ ಇಸ್ರಾಯೇಲ್ ಜನರು ನೋಡಿದ್ರು. ಅದನ್ನು ಅವರಿಗೆ ಜ್ಞಾಪಕ ಮಾಡುತ್ತಾ ದೇವರು ನಿಮಗೆ ಆತನು ಮೆಚ್ಚಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿಕೊಂಡಿರಿ. ಯಾರು? ನೀವು ಅಂದರೆ ಇಸ್ರಾಯೇಲ್ ಜನರು. ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ ಅಂತ ಹೇಳ್ತಾ ಇದ್ದಾನೆ. ಯಾರನ್ನ ದೇವರು ಮೆಚ್ಚಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ನು, ಯಾರ ಕೈಯಿಂದ ನಿಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿದನೋ ಆ ಯೇಸುವನ್ನೇ ನೀವು ಏನು ಮಾಡಿದ್ದೀರಾ? ಶಿಲುಬೆಗೆ ಹಾಕಿಸಿ ಕೊಂದಿದ್ದೀರಾ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಆತನ ವಿಷಯದಲ್ಲಿ ದಾವೀದನು
ದಾವೀದನು ಏನು ಹೇಳಿದ್ದಾನಂತಂದರೆ, ಇವಾಗ ನೋಡಿ, ಜ್ಞಾಪಕ ಮಾಡ್ತಾ ಇದ್ದಾನೆ ಅಲ್ಲಿದ್ದಂಥ ಅಪೊಸ್ತಲರಿಗೆ. ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೆನು. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲಿಯೇ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸ ಧ್ವನಿಯನ್ನು ಮಾಡಿತ್ತು, ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮನನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಜೀವಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಭರಿತನಾಗ ಮಾಡುವಿ ಎಂದು ಹೇಳಿದ್ದಾನೆ. ಇದು ದಾವೀದನು ಹೇಳ್ತಾ ಇರೋದು. ಈ ದಾವೀದನು ಹೇಳಿದಂಥದ್ದನ್ನು ಯಾರ ಕುರಿತು? ನಿಜವಾಗಲೂ ಈ ದಾವೀದನು ಏನು ಮಾಡ್ತಾ ಇದ್ದಾನೆ? ದಾವೀದನು ಏನು ಹೇಳ್ತಾ ಇದ್ದಾನೆ ನೋಡಿ, ನಿನ್ನ ಪ್ರಿಯನಿಗೆ ಏನಂತ, ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. 27ನೇ ವಚನ ನೋಡಿ, ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ, ಜೀವ ಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಭರಿತನಾಗಿ ಮಾಡುವಿ ಎಂದು ಹೇಳಿದ್ದಾನೆ. ನಿಜವಾಗಲೂ ದಾವೀದನು ಏನಂತೆ, ದಾವೀದನನ್ನು ಪಾತಾಳದಲ್ಲಿ ಬಿಡಲಿಲ್ವಾ? ನೋಡಿ, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ, ಅಂದರೆ ದಾವೀದನ ಶವವು ಕೊಳೆತೋಗಿಲ್ವಾ? ನೋಡಿ, ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ, ಜೀವಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಭರಿತನಾಗಿ ಮಾಡುವಿ ಎಂದು ದಾವೀದನು ಹೇಳಿದ್ದಾನೆ. ಈಗ ನೋಡಿ, ಇದಕ್ಕೆ ವಿವರಣೆ ಪೇತ್ರನು ಕೊಡ್ತಾ ಇದ್ದೇನೆ. ಸಹೋದರರೇ, ಮೂಲ ಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದು. ಏನೆಂದರೆ ಅವನು ತಿರುಗಿ ಹೂಣಲ್ಪಟ್ಟನು. ಏನಂತೆ? ದಾವೀದನು ತಿರುಗಿ ಹೂಣಲ್ಪಟ್ಟನು. ಮತ್ತೆ ಅದೇ ದಾವೀದನು ಏನು ಹೇಳಿದ್ದಾನೆ ಇಲ್ಲಿ? ನನ್ನನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ ಅಂತ ಹೇಳಿದ್ದಾನೆ ದಾವೀದನು. ಅದೇ ಪೇತ್ರನಿಂದ ಇಲ್ಲೇನು ಹೇಳ್ತಾ ಇದ್ದಾನೆ? ಅವನು ತಿರುಗಿ ಹೂಣಲ್ಪಟ್ಟನು. ಅವನು ಸಮಾಧಿಯು ಈ ದಿನದವರೆಗೂ ಇದೆ. ಈ ದಿನದವರೆಗೂ ನಮ್ಮಲ್ಲಿ ಇದೆ, ಅದೇ ಸಮಾಧಿ ಇದೆ. ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುದ್ಧಾನವನ್ನೇ ಕುರಿತು ಏನಂತೆ, ದೇವರು ದಾವೀದನಿಗೆ ಏನು ವಾಗ್ದಾನ ಮಾಡಿದ್ದನು? ಏನಂತ? ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುದ್ಧಾನವನ್ನೇ ಕುರಿತು ಇಲ್ಲಿ ಹೇಳಿರುವಂಥದ್ದು. ಏನಂತ? ನನ್ನ ಜೀವಾತ್ಮನನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ ಅಂತ ಹೇಳಿದ್ದು ಕ್ರಿಸ್ತನ ಕುರಿತು. ಯಾಕಂತಂದ್ರೆ ಅಲ್ಲಿದ್ದಂಥ ಜನರು ನಿಜವಾಗಲೂ ದಾವೀದನಿಗೆ ಏನೋ ಅಂದ್ಕೊಂಡಿದ್ದಾರೆ. ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾನೆ ಇಲ್ಲಿ. ಏನಂತ? ದಾವೀದನ ಸಮಾಧಿ ಇದುವರೆಗೂ ಇದೆ ಅಂತ ಹೇಳುತ್ತಾ, ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಅಂದರೆ ಕ್ರಿಸ್ತನ ಪುನರುದ್ಧಾನವನ್ನು ಕಂಡು, ಕ್ರಿಸ್ತನ ಪುನರುದ್ಧಾನವನ್ನು ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದಲ್ಲವೆಂತಲೂ ಹೇಳಿದನು.
ದಾವೀದನು ಹೇಳಿದ್ದು ಕ್ರಿಸ್ತನನ ಕುರಿತು ಮುಂದಾಗುವುದನ್ನ ಕಂಡು ಆತನು ಹೇಳ್ತಾ ಇದ್ದಾನೆ. ದಾವೀದನಿಗಂತಲ್ಲ ಅದು ಹೇಳಿರೋದು. ಇಲ್ಲಿ ಹೇಳಲ್ಪಟ್ಟಿರುವುದು ಏನು? ಯಾಕೆಂದರೆ ನಿನ್ನ ನನ್ನ ಜೀವಾತ್ಮನ ಪಾತಾಳದಲ್ಲಿ ಬಿಡುವುದಿಲ್ಲ ಅಂತ ಹೇಳಲ್ಪಟ್ಟಿರೋದು ದಾವೀದನಿಗಲ್ಲ, ಅದು ಯೇಸು ಕ್ರಿಸ್ತನಿಗೆ. ದಾವೀದನು ಏನು ಹೇಳ್ತಾ ಇದ್ದಾನೆ? ಮುಂದಾಗುವುದನ್ನು ಕಂಡು ಹೇಳ್ತಾ ಇದ್ದಾನೆ. ನಿನ್ನ ಸಂತತಿಯ ಅವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುದ್ಧಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಏನಂತೆ? ಯೇಸು ಕ್ರಿಸ್ತನನ್ನ ಸಮಾಧಿಯಿಂದ ಎಬ್ಬಿಸಲ್ಪಟ್ಟಿದ್ದಾನೆ, ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ಅಂತ ಅಪೊಸ್ತಲರು ಅಲ್ಲಿದ್ದಂಥ ಇಸ್ರಾಯೇಲ ಜನರಿಗೆ ಪೇತ್ರನ ಹೇಳ್ತಾ ಇದ್ದಾನೆ. ನಾವು ನೋಡಿದ್ದೀವಿ, ಆತನೊಂದಿಗೆ ತಿರುಗಾಡಿದ್ದೀವಿ, ಆತನ ಸಮಾಧಿಯಿಂದ ಎಬ್ಬಿಸಲ್ಪಟ್ಟಿದ್ದನ್ನು ನಾವು ನೋಡಿದ್ದೀವಿ, 40 ದಿವಸಗಳ ಕಾಲ ಆತನು ನಮ್ಮಲ್ಲಿ ಇದ್ದನು, ಇದನ್ನು ನಾವು ಕಂಡಿದ್ದೀವಿ, ಅದಕ್ಕೆ ನಾವೇ ಸಾಕ್ಷಿಗಳು. ಈಗ ಆತನು ಸಮಾಧಿಯಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೇನು ಸಾಕ್ಷಿ ಅಂತ ಕೇಳ್ತಾರಲ್ಲ, ಅದಕ್ಕೆ ನಾವೇ ಸಾಕ್ಷಿಗಳು, ನಾವು ನೋಡಿದ್ದೀವಿ ಅದನ್ನು, ಅದು ಹೇಳ್ತಾ ಇರೋದು. ಆ ರೀತಿಯಾಗಿ ಸಾಕ್ಷಿ. ಪವಿತ್ರಾತ್ಮವನ್ನು ಹೊಂದಿಕೊಂಡ ಮೇಲೆ ಪವಿತ್ರಾತ್ಮ ಭರಿತನಾಗಿ ಅಪೋಸ್ತಲನಾದ ಪೇತ್ರನು ಆತನು ಪ್ರಸಂಗ ಮಾಡುತ್ತಾ ಆತನ ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. ನಾವು ಸಾಕ್ಷಿಗಳು, ಆತನು ಎಬ್ಬಿಸಲ್ಪಟ್ಟನು ಅಂತ. ನೋಡಿ, ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಈ ಯೇಸುವನ್ನೇ. ನಿಮ್ಮಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಮಾಡಿದ್ನಲ್ಲ, ನೀವು ನೋಡಿದ್ರಲ್ಲ, ಆ ಯೇಸುವನ್ನೇ ದೇವರು ಎಬ್ಬಿಸಿದ್ದಾನೆ. ಆ ಯೇಸುವನ್ನು ಕುರಿತೇ ಮುಂದಾಗುವುದನ್ನು ತಿಳಿದು ದಾವೀದನು ಹೇಳಿದ್ದಾನೆ. ಆ ಹೇಳಿದ್ದನ್ನು ನಾವು ನೋಡಿದ್ದೇವೆ, ನಾವು ಕಂಡಿದ್ದೇವೆ, ಅದಕ್ಕೆ ನಾವೇ ಸಾಕ್ಷಿಗಳು ಅಂತ ಪೇತ್ರನು ತನ್ನ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾನೆ. ಪವಿತ್ರಾತ್ಮದಲ್ಲಿ ಸ್ನಾನ ಆದಮೇಲೆ, ಪವಿತ್ರಾತ್ಮವನ್ನು ಹೊಂದಿಕೊಂಡ ಮೇಲೆ ಹೇಳ್ತಾ ಇರುವಂಥದ್ದು. ಇದು ನಡಿಬೇಕು ಅಂತಲೇ ಯೆರೂಸಲೇಮನ್ನು ನೀವು ಬಿಟ್ಟು ಹೋಗಬೇಡ್ರಿ, ಪವಿತ್ರಾತ್ಮ ದಾನ ಹೊಂದಿಕೊಳ್ಳೋವರೆಗೂ ನೀವು ಹೊರಗಡೆ ಹೋಗಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ದು ಅದಕ್ಕಾಗಿಯೇ. ಮೊದಲು ಇವ್ರಿಗೆ ಗೊತ್ತಾಗಬೇಕು. ಯಾಕಂತಂದರೆ ಇವರೇ ಅಲ್ವಾ ಅನ್ಯ ಜನರಿಗೆ ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕ್ಸಿ ಕೊಂದಿಸಿದ್ದು ಇವರೇ ಅಲ್ವಾ. ಅದಕ್ಕೆ ಇವ್ರಿಗೆ ಗೊತ್ತಾಗಬೇಕು ಆ ಯೇಸು ಯಾರು ಅಂತ. ಆತನ ಕುರಿತು ಪ್ರವಾದಿಗಳು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಇವರಿಗೆ ಜ್ಞಾಪಕಕ್ಕೆ ಬರಬೇಕು, ಇವ್ರಿಗೆ ಹೇಳಬೇಕು. ಆಗ ನೋಡಿ, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಪವಿತ್ರಾತ್ಮವನ್ನು ಸುರಿಸಿದ್ದಾನೆ. ಅದಕ್ಕೆ ಇವರು ಮಾತಾಡ್ತಾ ಇರೋದು ಅಷ್ಟೊಂದು ಧೈರ್ಯವಾಗಿ. ಅಲ್ಲಿಯವರೆಗೂ ಅವ್ರಿಗೆ ಧೈರ್ಯ ಇಲ್ಲ, ನಿಮಗೆ ಗೊತ್ತಿಲ್ಲ. ಅಷ್ಟು ಧೈರ್ಯದಿಂದ ಅದಕ್ಕೆ ಮೊದಲು ಮಾತಾಡಿದವರಲ್ಲ ಅವರು, ಭಯ ಹಿಡಿದವರಾಗಿದ್ದಾರೆ. ಯಾಕಂತಂದ್ರೆ ಯೇಸು ಕ್ರಿಸ್ತನನ್ನೇ ಬಿಡಲಿಲ್ಲ, ಇನ್ನು ನಮ್ಮನ್ನ ಬಿಡ್ತಾರ ಅನ್ನೋ ಭಯ. ಅಂತ ಜನರ ಮಧ್ಯದಲ್ಲಿ ಇವರು ಪ್ರಸಂಗ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸಿ ಕೊಂದಿಸಿದ್ದಂತ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಕುರಿತು ಇವರು ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಏನು? ನೀವು ನೋಡಿ ಕೇಳುವುದನ್ನು, ಈಗ ಕೇಳ್ತಾ ಇದ್ದೀರಲ್ಲ, ಇದನ್ನು ಸುರಿಸಿದ್ದಾನೆ. ಒಂದು ವೇಳೆ
ಇವರು ಆ ಪವಿತ್ರಾತ್ಮವನ್ನು ಹೊಂದಿಕೊಳ್ಳದೇ ಇದ್ದರೆ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲ. ದಾವೀದನು ಅಲ್ಲಿ ಹೇಳಿದ್ನಲ್ಲ, ನನ್ನನ್ನು ಪಾತಾಳದಲ್ಲಿ ಬಿಡೋದಿಲ್ಲ, ನನ್ನ ಕೊಳೆಯುವ ಅವಸ್ಥೆಯಲ್ಲಿ ನೀನು ಬಿಡೋದಿಲ್ಲ ಅಂತ ಹೇಳಿದ್ನಲ್ಲ. ಆದರೆ ಆತನು ಆಕಾಶಕ್ಕೆ ಏರಿ ಹೋಗಲಿಲ್ಲ. ಈ ಯೇಸುವಿನ ಕುರಿತು ಆತನು ಹೇಳಿದ್ದು, ಈ ಯೇಸು ಆಕಾಶಕ್ಕೆ ಏರಿಸಲ್ಪಟ್ನು. ಈ ಯೇಸು ಕ್ರಿಸ್ತನನ್ನ ದೇವರು ಸಮಾಧಿಯಿಂದ ಎಬ್ಬಿಸಲ್ಪಟ್ನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳನ್ನ ಹೇಳ್ತಾ ಇರುವಂಥದ್ದು. ಇವತ್ತಿನ ದಿನದಲ್ಲಿ ಯಾವ ರೀತಿ ಇದೆ ಸಾಕ್ಷಿಗಳು? ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೊಳ್ತಾ ಇದ್ದೀವಿ ಸಭೆಯಲ್ಲಿ. ಸಭೆಯ ವಿಶ್ವಾಸಿಗಳ ಕೈಯಿಂದ ಚಪ್ಪಾಳೆಗಳನ್ನು ಹೊಡೆಸ್ಕೊಳ್ತಾ ಇದ್ದೀವಿ. ತನ್ನನ್ನು ತಾನು ಹೆಚ್ಚಿಸ್ಕೊಳ್ತಾ ಇದ್ದೀವಿ. ದೇವರ ಸ್ಥಾನವನ್ನು ಕದ್ದುಕೊಳ್ತಾ ಇದ್ದೀವಿ. ದೇವರಿಗೆ ಸಿಗಬೇಕಾಗಿರುವಂತಹ ಮಹಿಮೆಯನ್ನು ಕದ್ದುಕೊಳ್ತಾ ಇದ್ದೀವಿ. ದೇವರ ಕುರಿತು ಪ್ರಸಂಗ ಮಾಡುವುದನ್ನು ಬಿಟ್ಟು ಸಾಕ್ಷಿಗಳು ಅಂತ ಹೆಸರು ಹೇಳಿ ಇವರ ಕುರಿತು ಪರಿಚಯ ಮಾಡ್ತಾ ಇದ್ದಾರೆ ಸಭೆಯಲ್ಲಿ. ಇವರನ್ನು ಇವರು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಕುರಿತು ಪ್ರಸಂಗ ಇರೋದೆಲ್ಲ ಇವರ ಸ್ವಂತ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ನನಗೆ ಕಿಡ್ನಿ ಫೇಲ್ ಆಗಿತ್ತು, ದೇವರು ಕಾರ್ಯ ಮಾಡಿದ್ರು. ನಾನು ಆಕ್ಸಿಡೆಂಟ್ ಆಗಿದ್ದೆ, ನನ್ನನ್ನು ದೇವರು ಉಳಿಸಿದ್ದಾರೆ. ಈ ರೀತಿ ಸಾಕ್ಷಿಗಳು ಅಪೊಸ್ತಲರು ಹೇಳಲಿಲ್ಲ. ಎಲ್ಲಿ ಹೋಗಿ ಅಪೊಸ್ತಲರು ಈ ರೀತಿಯಾಗಿ ನನಗೆ ಜ್ವರ ಬಂದಿತ್ತು, ನನಗೆ ಮೊಣಕಾಲು ನೋವುಗಳಿದ್ವು, ಪ್ರಾರ್ಥನೆ ಮಾಡಿಕೊಂಡಾಗ ನನಗೆ ಸ್ವಸ್ಥತೆ ಆಯಿತು ಅಂತ ಅವ್ರು ಈ ರೀತಿ ಅಲ್ಲ ಹೇಳಿದ್ದು. ಅವರು ಹೇಳಿದ್ದು ಸಾಕ್ಷಿ. ಆ ಸಾಕ್ಷಿಯಿಂದಲೇ ಇಡೀ ಪ್ರಪಂಚ ಯೇಸು ಕ್ರಿಸ್ತನನ್ನು ಇವತ್ತು ಅಂಗೀಕರಿಸಿ ಆತನನ್ನು ದೇವರಂತ ನಂಬುತ್ತಾ ಇರುವಂಥದ್ದು. ಅವರ ಸ್ವಂತ ಅನುಭವಗಳನ್ನು ಹೇಳ್ಕೊಂಡಿದ್ದಿದ್ರೆ ಅವರಿಗೆ ಆ ಜನರು ಗುಡಿಗಳನ್ನು ಕಟ್ಟಿ, ದೇವಸ್ಥಾನಗಳನ್ನು ಕಟ್ಟಿ ಪ್ರಾರ್ಥನೆಗಳು ಮಾಡ್ತಿದ್ರೇನೋ, ಅವರ ಬಗ್ಗೆ ಅವರು ಹೆಚ್ಚಿಸ್ಕೊಂಡಿದ್ದರೆ. ಆದರೆ ಇವರೆಲ್ಲರೂ ಯೇಸು ಕ್ರಿಸ್ತನ ಕುರಿತು ಸಾಕ್ಷಿಗಳನ್ನು ಹೇಳಿದ್ದಾರೆ. ನಾವು ನೋಡಿದ್ದೀವಪ್ಪ, ಯೇಸು ಕ್ರಿಸ್ತನನ್ನು ನಾವು ನೋಡಿದ್ದೀವಿ, ಆತನೊಂದಿಗೆ ತಿರುಗಾಡಿದ್ದೀವಿ ಅಂತ ಅವರು ಈ ರೀತಿಯಾಗಿ ಹೇಳಿದರು. ನೀವುಗಳೇನು ಮಾಡ್ತಾ ಇದ್ದೀರಾ? ನಿಮ್ಮ ಸ್ವಂತ ಡಬ್ಬವನ್ನು ಹೊಡ್ಕೊಳ್ತಾ ಇದ್ದೀರಾ. ನಿಮ್ಮ ಅನುಭವಗಳು ಯಾರಿಗೆ ಬೇಕು? ನಿಮ್ಮ ಅನುಭವಗಳು ಯಾರಿಗೆ ಬೇಕು? ಬೈಬಲಲ್ಲಿ 66 ಪುಸ್ತಕಗಳಿದ್ದಾವೆ. 66 ಪುಸ್ತಕಗಳಲ್ಲಿ ಪ್ರತಿದಿನ ನೀವು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೂ ಕೂಡ ನಿನ್ನ ಜೀವನ ಪರ್ಯಂತ ನೀನು ಪ್ರಸಂಗ ಮಾಡಬಹುದು. ಅಲ್ಲಿಗೂ ನಿನಗೆ ಆ ಪ್ರಸಂಗ ಮುಗಿಸಲಿಕ್ಕೆ ಸಮಯ ಸಿಗೋದಿಲ್ಲ. ಅಷ್ಟೊಂದು ಪ್ರಸಂಗಗಳನ್ನು ಮಾಡಬಹುದು. ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳು, ಯೇಸು ಕ್ರಿಸ್ತನಿಗಾಗಿ ಜೀವಿಸಿದಂತಹ ಸಾಕ್ಷಿಗಳ ಕುರಿತು ನೀನು ಹೇಳಬೇಕಾದ್ರೆ ನಿನ್ನ ಜೀವನ ಪೂರ್ತಿ ಸರಿ ಹೋಗೋದಿಲ್ಲ. ನಿನ್ನ ಬಗ್ಗೆ ಯಾರಿಗೆ ಬೇಕ್ರಿ? ನಿನ್ನ ಬಗ್ಗೆ ಯಾಕ್ರಿ ನೀನು ಹೇಳ್ಕೊತಾ ಇದ್ದೀರಾ ನೀವು? ನೋಡಿ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದಂಥ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ನಿಸ್ಸಂದೇಹ ಎಲ್ಲರಿಗೂ ತಿಳಿದಿರಲಿ, ಇದು ಗೊತ್ತಾಗಬೇಕು. ಅದಕ್ಕೆ ಫಸ್ಟ್ ಇಸ್ರಾಯೇಲರಿಗೆ ತಿಳಿಸೋದಕ್ಕಾಗಿಯೇ ದೇವರು ನೀವು ಕಾದುಕೊಂಡು ಇಲ್ಲೇ ಇರಿ, ಎಲ್ಲಿ ಹೋಗಬೇಡ್ರಿ ಅಂತ ಹೇಳಿದ್ದು. ಅದನ್ನೇ ನಿಸ್ಸಂದೇಹವಾಗಿ ನಿಮಗೆ ತಿಳಿದಿರಲಿ ಅಂತ ಪೇತ್ರನು ತನ್ನ ಪ್ರಸಂಗದಲ್ಲಿ ಮಾತಾಡ್ತಾ ಇದ್ದಾನೆ. ಈಗ ಈ ಪ್ರಸಂಗವನ್ನು ಕೇಳಿದ ಆ ಇಸ್ರಾಯೇಲ್ ಜನರಿಗೆ ಏನಾಯಿತು, ಅವರು ಏನು ಮಾಡಿದ್ರು ಅನ್ನೋದನ್ನು ನೋಡೋಣ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗನೆಟ್ಟಂತಾಗಿ, ಏನಂತೆ? ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗನೆಟ್ಟಂತಾಗಿ. ಅವ್ರ ಹೃದಯದಲ್ಲಿ ಅಲುಗನೆಟ್ಟಂತ ಅಂದ್ರೆ ಎಷ್ಟೊಂದು ಭಯ ಹಿಡಿದವರಾಗಿದ್ದಾರೆ ಗೊತ್ತಾ? ಅಲುಗನೆಟ್ಟಂತಾಗಿ, ಸಾಯುವಷ್ಟು ಭಯ ಹಿಡ್ಕೊಂಡಿದೆ ಅವರಿಗೆ. ಧರ್ಮಶಾಸ್ತ್ರದಲ್ಲಿ ನರಹತ್ಯೆ ಮಾಡಬಾರದು ಅನ್ನುವಂಥ ಒಂದು ಆಜ್ಞೆ, ಭಯಂಕರವಾದ ಒಂದು ಆಜ್ಞೆ ಇದೆ. ಆದರೆ
ಕರ್ತನನ್ನೇ ಶಿಲುಬೆಗೆ ಹಾಕಿಸಿ ಕೊಂದಿದವರು ನಾವಾಗಿದ್ದೀವಲ್ಲ ಅನ್ನೋಂಥ ಭಯ. ಈ ಯೇಸು ಕ್ರಿಸ್ತನ ದೇವರು, ಈ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದಾನ. ಇಂಥ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ದೀವಾ? ಮನುಷ್ಯನನ್ನು ನರಹತ್ಯೆ ಮಾಡಬಾರದು, ಆದರೆ ಕರ್ತನನ್ನೇ ನಾವು ಹತ್ಯೆ ಮಾಡಿದ್ದೀವಲ್ಲ ಅನ್ನುವಂಥ ಭಯ. ಅವರು ಒಂದು ಸಾರಿ ಅವ್ರ ಹೃದಯದಲ್ಲಿ ಗುಡುಗು ಸಿಡಿಲು ಬಂದರೆ ಎಷ್ಟೊಂದು ಹೇಗಿರುತ್ತೆ ಹಾಗಾಗೋಗಿದೆ ಅವರಿಗೆ. ನೋಡಿ ಅಲ್ಲಿ, ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರೆಲ್ಲರಿಗೂ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ನಾವೇನು ಮಾಡಬೇಕು ಅಂತ ಕೇಳ್ತಾ ಭಯ ಹಿಡಿದವರಾಗಿ ಅವರು ಕೇಳ್ತಾ ಇರುವಂಥ ಮಾತೇನಂತ ನೋಡಿ, ಈಗ ನಾವೇನು ಮಾಡಬೇಕು? ಆಗ ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಏನಂತೆ? ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ, ಅಂದರೆ ನೀವು ಪಾಪ ಮಾಡಿದ್ರಲ್ಲ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಇದು ಅವರು ಬೋಧನೆಗಳಲ್ಲಿ ಅವರು ಯಾವ ರೀತಿಯಾಗಿ ಸಾಕ್ಷಿಗಳಾಗಿದ್ದರು ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಹಾಗೆಯೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಯೋಹಾನನು ಯಾವ ರೀತಿ ಸಾಕ್ಷಿ ಹೇಳ್ತಾ ಇದ್ದಾನೆ ನೋಡೋಣ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ, ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದಿದ್ದು. ನಾವೇನೆಲ್ಲ ಹೇಳ್ತಾ ಇದ್ದೀವೋ ಇದು ಆದಿಯಿಂದ ಇದ್ದಿದ್ದು. ಇವರು ಸುವಾರ್ತೆ ಹೇಳ್ತಾ ಇದ್ದಾರಲ್ಲ, ಇದು ಆದಿಯಿಂದ ಇದ್ದಿದ್ದೇ. ನಾವು ಅದನ್ನು ಕಿವಿಯಾರೆ ಕೇಳಿ, ಯಾಕಂತಂದ್ರೆ ಯೇಸು ಕ್ರಿಸ್ತನ ಜೊತೆ ಇವರಿದ್ರು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು ನೋಡಿದ್ರು ಯೇಸುಸ್ವಾಮಿಯನ್ನ. ಯೇಸುಸ್ವಾಮಿ ಮಾತಾಡುವುದನ್ನ ಕೇಳಿದ್ರು, ಯೇಸುಸ್ವಾಮಿಯನ್ನ ನೋಡಿದ್ರು, ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಅಂದರೆ ಆತನೊಂದಿಗೆ ಇದ್ದಾರೆ, ಜೊತೆಯಲ್ಲಿದ್ದಾರೆ, ನಾವು ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಅರ್ಥ ಆಗ್ತಾ ಇದೆಯಾ ನಿಮಗೆ ಯಾವುದರ ಕುರಿತು ಇವರು ಸಾಕ್ಷಿ ಹೇಳ್ತಾ ಇದ್ದಾರೆ ಅಂತ? ನಾವು ನಿಮಗೆ ಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದಿದ್ದೇ. ನಾವು ಅದನ್ನು ಕಿವಿಯಾರೆ ಕೇಳಿ, ನಾವು ಅದನ್ನು ನೋಡಿದ್ದೀವಿ, ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವಾಕ್ಯವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಅಪೊಸ್ತಲರ ಸಾಕ್ಷಿಗಳು ಈ ರೀತಿಯಾಗಿದ್ದಾವೆ. ಅವ್ರು ಯಾವತ್ತೂ ನನಗೆ ಜ್ವರ ಬಂತು, ನನಗೆ ಮೊಣಕಾಲು ನೋವು ಬಂತು, ಈ ದೇಶದಿಂದ ಆ ದೇಶಕ್ಕೆ ಹೋದಾಗ ತಲೆ ಸುತ್ತಾ ಇತ್ತು, ಅಲ್ಲಿ ನನಗೆ ಒಡೆಕ್ ಬಂದರು, ಇವುಗಳನ್ನೇ ಹೇಳ್ಕೊಂಡು ಬರಲಿಲ್ಲ. ಅವರ ಅನುಭವಗಳನ್ನು ಹೇಳಿಲ್ಲ. ಓದ ಕಡೆ ಎಲ್ಲ ಅವರ ಅನುಭವಗಳನ್ನ ಹೇಳಿಲ್ಲ, ಯೇಸು ಕ್ರಿಸ್ತನ ಕುರಿತೇ ಹೇಳಿದ್ರು. ಅವರು ಯಾವ ದೇಶಕ್ಕೆ ಹೋತಾರೋ, ಯಾವ ಪ್ರಾಂತ್ಯಕ್ಕೆ ಹೋತಾರೋ, ಯಾವ ರಾಜ್ಯಕ್ಕೆ ಹೋದಾರೋ, ಯಾವ ಗ್ರಾಮಕ್ಕೆ ಯಾವ ಪಟ್ಟಣಕ್ಕೆ ಹೋತಾರೋ ಅಲ್ಲೆಲ್ಲನೂ ಯೇಸು ಕ್ರಿಸ್ತನಿಗೆ ಮಹಿಮೆ ಬರುವ ರೀತಿಯಲ್ಲಿ ಅವರು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಇಡೀ ಪ್ರಪಂಚ
ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರೋದು. ಅವರು ಸ್ವಂತ ಸೆಲ್ಫ್ ಡಬ್ಬ ಹೊಡ್ಕೊಳ್ಳಿಲ್ಲ, ಅವರ ಸ್ವಂತ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಲ್ಲ. ನೀವು ಹೇಳ್ತಾ ಇರೋದು ಸಾಕ್ಷಿಗಳ, ನೀವು ಹೇಳ್ತಾ ಇರೋದು ಸಾಕ್ಷಿಗಳ. ಸ್ವಲ್ಪ ಬುದ್ಧಿ ಬೇಕು ನಮಗೆ. ಯೋಚನೆ ಮಾಡ್ರಿ, ಯೋಚನೆ ಮಾಡ್ರಿ, ನಾವು ಹೇಗೆ ಸಾಕ್ಷಿಗಳಾಗಿ ಜೀವಿಸಬೇಕು ಅನ್ನೋದು. ನಮ್ಮ ಕುರಿತು ಸಭೆಯಲ್ಲಿ ಕತೆಗಳು ಹೇಳಿದ್ರೆ, ಇದಕ್ಕೆ ಸಾಕ್ಷಿ ಅಂತ ಹೆಸರಿಟ್ರೆ, ನಮ್ಮ ವಿಶ್ವಾಸಿಗಳು ನಮ್ಮ ಎದುರುಗಡೆ ನಮ್ಮ ಮಾತುಗಳನ್ನು ಕೇಳ್ತಾ ಇರೋರು ಚಪ್ಪಾಳೆ ಹೊಡೆದ್ರೆ ಸಾಕು. ಇದು ಬೇಡ. ನೀನು ಚಪ್ಪಾಳೆ ಹೊಡೆಸ್ಕೊಳ್ಳೋದಿಕ್ಕಲ್ಲ ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದು. ದೇವರಿಗೆ ಮಹಿಮೆಯಾಗುವ ರೀತಿಯಲ್ಲಿ ನಿನ್ನ ಪ್ರಸಂಗಗಳಿರಬೇಕು. ಸುವಾರ್ತೆ ಸಾರಬೇಕೆಂಬ ಭಾರ ನಿನ್ನಲ್ಲಿರಬೇಕು. ಕತೆಗಳು ಹೇಳ್ಬೇಡ್ರಿ. ಜನರು ನಿಮ್ಮ ಕತೆಗಳಿಗೆ ಅಭ್ಯಾಸ ಪಟ್ಕೊಂಡಿದ್ದಾರೆ. ನಿಮ್ಮ ಮಾತುಗಳನ್ನೇ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಸತ್ಯ ಹೇಳ್ತಾ ಇದ್ದೀರಂತಲ್ಲ, ನೀವು ಸಿಹಿಯಾದ ಮಾತುಗಳು ಹೇಳ್ತಾ ಇದ್ದೀರಂತ. ಯೇಸು ಕ್ರಿಸ್ತನ ಮಾತುಗಳು ಹೇಗಿರ್ತವೆ ಅಂತಂದರೆ ಗದರಿಸುವ ರೀತಿಯಲ್ಲಿರ್ತವೆ. ತಂದೆ ತನ್ನ ಮಕ್ಕಳನ್ನ ಯಾವ ರೀತಿ ಗದರಿಸ್ತಾನೋ ಆ ರೀತಿ ಗದರಿಸುವ ರೀತಿಯಲ್ಲಿರ್ತವೆ. ನೀವು ಗದರಿಸ್ತಾ ಇದ್ದೀರಾ? ಗದರಿಸಿದ್ರೆ ಸಭೆಯಲ್ಲಿ ವಿಶ್ವಾಸಿಗಳು ಇರೋದಿಲ್ಲ ಅಂತ ನೀವೇನು ಮಾಡ್ತೀರಾ? ಗದರಿಸೋದಿಲ್ಲ. ಬದಲಾಗಿ ಸಿಹಿಯಾದ ಮಾತುಗಳನ್ನು ಹೇಳ್ತೀರಾ, ಡ್ಯಾನ್ಸ್ಗಳು ಮಾಡಿಸ್ತೀರಾ. ನಾಚಿಕೆ ಆಗಬೇಕು ಇವತ್ತು. ಹೇಳಲೇಬೇಕು ಅನ್ನೋದು ನನ್ನ ಕರ್ತವ್ಯ. ನಾನು ಹೇಳ್ತೀನಿ. ಕೇಳೋದು ಬಿಡೋದು ನಿಮಗೆ ಸಂಬಂಧಪಟ್ಟದ್ದು. ಥ್ಯಾಂಕ್ ಯು.